ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ವಿ. ಇವತ್ತು ನಾವು ಬಂದಿರೋದು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕ್ಕೆ. ಇದಿರೋದು ಮಹಾಲಕ್ಷ್ಮಿ ಲೇಔಟಲ್ಲಿ. ಸೊ ಇವತ್ತು ಆಫ್ಟರ್ನೂನ್ ನಾನು ನನ್ನ ಫ್ರೆಂಡ್ ಏನಾದರೂ ಔಟ್ಸೈಡ್ ಹೋಗಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ನಮಗಿಷ್ಟ ಆಗೋದೇ ದಾವಣಗೆರೆ ಬೆಣ್ಣೆ ದೋಸೆ. ಅದಕ್ಕೋಸ್ಕರ ನಮ್ಮ ಆಫೀಸ್ ಹತ್ರದಲ್ಲೇ ಇರೋದ್ರಿಂದ ನಾವಿಬ್ಬರು ಬಂದ್ವಿ. ಇಲ್ಲಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ, ಪುಡಿ ಮಸಾಲೆ ದೋಸೆ ಮತ್ತು ಸೆಟ್ ದೋಸೆ ತೊಗೊಂಡ್ವಿ ನಾವು. ಇಲ್ಲಿ ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ. ಹಾಫ್ ಆನ್ ಅವರ್ ಆದಮೇಲೆ ನಾವು ಕುತ್ಕೊಂಡು ತಿಂತಾಯಿದ್ವಿ ಯಾವಾಗಲೂ ಬಂದಾಗ. ಬಟ್ ಈ ಸಲ ಹಂಗಿಲ್ಲ, ಕ್ರೌಡ್ ಕಮ್ಮಿ ಇತ್ತು. ನಾವು ಬೇಗನೆ ಆರ್ಡ್ರ್ ಮಾಡಿ ತಗೊಂಡ್ವಿ. ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಬೆಣ್ಣೆ ದೋಸೆ ಅಂದರೆ. ದೋಸೆಗೆ ತುಪ್ಪ ಹಾಕಿರ್ತಾರೆ, ಇಲ್ಲ ತುಪ್ಪಕ್ಕೆ ದೋಸೆ ಹಾಕಿರ್ತಾರೆ, ಒಂದು ಗೊತ್ತಾಗಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದೊಂದು ತುತ್ತಲ್ಲೂ ಪ್ರೆಸ್ ಮಾಡಿದ್ರೆ ತುಪ್ಪ ಬರ್ತಿರುತ್ತೆ. ಅಷ್ಟು ತುಪ್ಪ ಹಾಕಿ ಮಾಡಿರ್ತಾರೆ. ನಾವು ದಾವಣಗೆರೆಗೆ ಹೋಗಬೇಕಿಲ್ಲ ಬೆಣ್ಣೆ ದೋಸೆ ತಿನ್ನೋಕ್ಕೆ. ಇಲ್ಲೂ ಸುತ್ತಮುತ್ತ ಚೆನ್ನಾಗಿ ಮಾಡೋರು ತುಂಬಾ ಇದ್ದಾರೆ. ಅದರಲ್ಲಿ ನಮ್ಗೆ ಈ ಪ್ಲೇಸ್ ಅಂದರೆ ತುಂಬಾ ಇಷ್ಟ. ಇದಾದಮೇಲೆ ನನ್ನ ಫ್ರೆಂಡು ಹೋಗಿದ್ದೆ ಕಾಫಿಗೆ. ಸೊ ದೋಸೆ ತಿಂದಮೇಲೆ ಕಾಫಿ ಕುಡಿಲೇಬೇಕು. ನಾನು ನನ್ನ ಫ್ರೆಂಡು ಕಾಫಿ ಕುಡ್ಕೊಂಡು ಇಬ್ಬರೂ ಮಾತಾಡಿಕೊಂಡು ಹೊರಟಿದ್ದೆ ರಿಟರ್ನ್ ಆಫೀಸ್ಗೆ. ಇಷ್ಟೇ ಇವತ್ತಿನ ವ್ಲಾಗ್.